ಬಂದಿರುವಂತಹ ದಲಿತ ಸೇನೆ ಹಾಗೂ LJPಯ ಸ್ಟೇಟ್ ಪ್ರೆಸಿಡೆಂಟ್ ಆದಂತಹ MS ಜಗನ್ನಾಥ್ ಅವರು ಬಂದಿದ್ದಾರೆ. ಅವರಿಗೂ ಸಹ ಸ್ವಾಗತ ಕೊಡ್ತೀವಿ. ಹಾಗೆ ಚಳವಳಿಯ ಮುಂಚೂಣಿ ನಾಯಕರಾದಂತಹ ನಮ್ಮ ಸಮುದಾಯದ ಒಡನಾಡಿಯಾಗಿರುವಂತಹ ಚಳವಳಿ ರಾಜಣ್ಣ ಅವರು ಸಹ ಆಗಮಿಸಿದ್ದಾರೆ. ಅವರಿಗೂ ಸಹ ಸ್ವಾಗತ. ಹಾಗೆ ನಮ್ಮ ರಾಜಗೋಪಾಲ್ ಅವರು ಭೀಮಾರ್ಮಿಯ ರಾಜ್ಯಾಧ್ಯಕ್ಷರು ಅವರು ಆಗಮಿಸಿದ್ದಾರೆ. ಅವರಿಗೂ ಸಹ ಸ್ವಾಗತ. ಹಾಗೆ ನಮ್ಮ SST ಹಾಗೂ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಪ್ರೆಸಿಡೆಂಟು ಸತೀಶ್ ಅವರು ಬಂದಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಕೊಡ್ತೀನಿ. ಹಾಗೆ ಲೋಕೇಶ್ ಚಂದ್ರ ಅವರಿದ್ದಾರೆ, ದಲಿತ ಶೋಷಿತ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರು. ಅವರಿಗೂ ಸಹ ಸ್ವಾಗತ. ಬಹುಜನ್ ಭಾಗ್ಯ ವಿಧಾತ ವೇದಿಕೆಯ ಚೇತನ್ ಕುಮಾರ್ ರಾಜ್ಯಾಧ್ಯಕ್ಷರಿದ್ದಾರೆ. ಅವರಿಗೂ ಸಹ ಸ್ವಾಗತ. ಹಾಗೂ ಹಿರಿಯ ಹೋರಾಟಗಾರರು ಹಾಗೂ ಮಾರ್ಗದರ್ಶಕರಾದಂತಹ ಹೆಬ್ಬಾಳ್ ವೆಂಕಟೇಶಣ್ಣ ಬಂದಿದ್ದಾರೆ. ಅವರಿಗೂ ಸಹ ಸ್ವಾಗತ. ಮತ್ತೆ ಜೈ ಭೀಮ್ ಅಖಿಲ ಭಾರತ ವೇದಿಕೆಯ ರಾಜ್ಯಾಧ್ಯಕ್ಷರಾದಂತಹ ನಮ್ಮ MM ರಾಜು ಅವರು ಬಂದಿದ್ದಾರೆ. ಅವರಿಗೂ ಸಹ ಸ್ವಾಗತ. ವಕೀಲರು ಹಾಗೂ ಜೈ ಭೀಮ್ ಸೇನೆಯ ರಾಜ್ಯಾಧ್ಯಕ್ಷರಾದಂತಹ ನಮ್ಮ ಅನಂತು ಅವರು ಬಂದಿದ್ದಾರೆ. ಅವರಿಗೂ ಸಹ ಸ್ವಾಗತ. ಹಾಗೆ ಕರ್ನಾಟಕ ಗಡಿಪಾದಿತ ಹೋರಾಟ ಸಮಿತಿಯ ರಾಜ್ಯ ಸಂಸ್ಥಾಪಕರಾದಂತಹ ಈ ದುರ್ಗಾ ರಮೇಶ್ ಅವರು ಬಂದಿದ್ದಾರೆ. ಗಡಿಭಾಗದಲ್ಲಿ ಹೋರಾಟ ಮಾಡುವಂಥವ್ರು. ಈ ಪ್ರೆಸ್ ಮೀಟಿಗೆ ಅವರು ಅಲ್ಲಿಂದ ಬಂದಿರುವಂಥದ್ದು. ಸೊ ಅವರಿಗೂ ಸಹ ಸ್ವಾಗತ. ಹಾಗೆ ನಮ್ಮ ಮಿಟ್ರಿ ಶಂಕರ್ ಅವರು ಅಖಿಲ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರು. ಅವರಿಗೂ ಸಹ ಸ್ವಾಗತ. ಹಾಗೆ ಬ್ಯಾಕ್ರಾಜ್ ಅವರು ಬಂದಿದ್ದಾರೆ, ಭಾರತೀಯ ಭೀಮಸೇನೆಯ ರಾಜ್ಯಾಧ್ಯಕ್ಷರು. ಸೊ ಅವರಿಗೂ ಸ್ವಾಗತ. ಪ್ರಜಾಶಕ್ತಿಯ ಸದಸ್ಯರು ಅವರು ಬಂದಿದ್ದಾರೆ. ಅವರಿಗೂ ಸಹ ಸ್ವಾಗತ. ಶಶಿಕುಮಾರ್ ಅವರು ಬಂದಿದ್ದಾರೆ. ಸೊ ಇದು ಒಂದು ಯಾಕೆ ಎಲ್ಲರನ್ನೂ ನಾನು ಇಂಡಿವಿಜುವಲ್ ಆಗಿ ಪರಿಚಯ ಮಾಡಿಸ್ಬೇಕಾಯ್ತು ಅಂದರೆ, ಎಲ್ಲರೂ ಈಗಿನ ಕಾಲಘಟ್ಟದಲ್ಲಿ ಬಹಳ ಬ್ಯುಸಿನೇ. ಆದರೆ ಅವರವರ ಕೆಲಸ ಅವರು ನೋಡದೆ ನಾವು ಸದಾ ಸಮುದಾಯ ಸಮಾಜಮುಖಿಯಾಗಿ ಅವರ ಹೋರಾಟ ಪ್ಲಸ್ ನಮ್ಮ ಸಾಂವಿಧಾನಿಕ ಹಕ್ಕುಗಳಿಗೆಲ್ಲಾದ ಧಕ್ಕೆ ಆದಾಗ ಪ್ರತಿಯೊಬ್ಬರು ಒಂದೊಂದು ಭಾಗದಲ್ಲಿ ನಾವು ವಾಯ್ಸ್ ರೈಸ್ ಮಾಡುವಂಥದ್ದು, ನಮ್ಮ ಒಂದು ರೀತಿ ನೀತಿಗಳಲ್ಲಿ ನಮ್ಮ ಕಾನೂನಿನ ಚೌಕಟ್ಟಿಗೆ ಒಳಪಟ್ಟಂಗೆ ನಾವು ಹೋರಾಟಗಳು ಮಾಡ್ತಾ ಇರ್ತೀವಿ. ಇವಾಗ ಇಲ್ಲಿ ಇಷ್ಟು ಸಂಘಟನೆಗಳು ಆಕ್ಚುಲಿ ಒಂದು 50-60 ಸಂಘಟನೆಗಳು ನಮ್ಮ ಜೊತೆ ಬೆಂಬಲದಲ್ಲಿದ್ದಾವೆ. ಆದರೆ ಇಲ್ಲಿ ಪ್ರೆಸ್ ಮೀಟ್ನಲ್ಲಿ ಎಲ್ಲರೂ ಇದು ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಹಂತವಾಗಿ ನಾವು ಇನ್ನೂ ಒಂದು 3 ಹಂತದಲ್ಲಿ ದಾಖಲಾತಿಗಳ ಬಿಡುಗಡೆ ಮತ್ತು ಪ್ರೆಸ್ ಮೀಟನ್ನು ಇಟ್ಕೊಂಡಿದ್ದೀವಿ. ಹಾಗಾಗಿ ಇದು ಒಂದು ಟೀಮು ಇವತ್ತಿಗೆ ನಾವು ಮಾಡ್ತಾ ಇರುವಂಥದ್ದು. ಸೊ ಎಲ್ಲ ಒಟ್ಟಿಗೆ ಸೇರಿರೋದು ಏನಂದರೆ, ಏನೋ ಒಂದು ಶೋಷಿತ ಎಷ್ಟು ವರ್ಷಗಳಿಂದ ಶೋಷಣೆಗೆ ಒಳಪಟ್ಟಂತಹ ಒಂದು ಸಮುದಾಯಕ್ಕಾಗಿ ಅವರ ಒಂದು ಸರ್ವತೋಮುಖ ಅಭಿವೃದ್ಧಿಗಾಗಿ ಮೀಸಲಿರುವಂತಹ SC ST TSP ಒಂದು ಸ್ಪೆಷಲ್ ಫಂಡ್ ಏನಿದೆ ಅದನ್ನ ಅವರ ಅಭಿವೃದ್ಧಿಗೆ ಇವಾಗ ನೀವೇ ನೋಡಿದ್ದೀರಾ ಎಷ್ಟು ಸುಮಾರು 42,000 ಕೋಟಿ ಏನೋ ಮಿಸ್ಯೂಸ್ ಆಗಿರುವಂಥದ್ದು, ಅಂದರೆ ಡೈವರ್ಟ್ ಆಗಿರುವಂಥದ್ದು. ಏನೋ ಒಂದು ಸಣ್ಣ ಪುಟ್ಟ ಅಮೌಂಟು ನಮ್ಮ ಮಕ್ಕಳ ಒಂದು ಅಭಿವೃದ್ಧಿಗೆ ಅಂತ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಒಂದು ಟ್ರೈನಿಂಗ್ ಸೆಂಟರ್ ಇದೆ. ಸಮಾಜ ಕಲ್ಯಾಣ ಇಲಾಖೆಯ ಅಧೀನ ಸಂಸ್ಥೆಯಾದ ಇಂದಿರಾ ಗಾಂಧಿ ವೃತ್ತಿ ಅಭಿವೃದ್ಧಿ ತರಬೇತಿ ಕೇಂದ್ರ ಅಂದರೆ IGCCD ಅಂತ. ಅದು ಹಿಂದೆ PETC ಅಂತ ಇತ್ತು. ಅಂದರೆ ಅದೇನು ಬರೀ ನಮ್ಮ PETCನಲ್ಲಿ UPSC KAS ಹಾಗೂ ಪ್ರಬುದ್ಧ ಯೋಜನೆಗಳಿಗೆ ಟ್ರೈನಿಂಗ್ ಕೊಡುವಂಥದ್ದು ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಸೆಂಟರ್ ಅಂತ ಇಟ್ಟಿತ್ತು. ಟ್ರೈನಿಂಗ್ ಕೊಡಲಿಕ್ಕೆ ಅಂತ ಮೀಸಲಾದಂಥ ಒಂದು ಸಂಸ್ಥೆ ಆಗಿತ್ತು. ಸೊ ಅಂತಹ ಸಂಸ್ಥೆನಲ್ಲಿ ಬರೀ ನಮ್ಮ ಒಂದು ದಲಿತ ಸಮುದಾಯದ ಮಕ್ಕಳಿಗೆ ಅಂತ ಮಾಡಿರುವಂಥದ್ದು. ಅಲ್ಲಿ 106 ಕೋಟಿ ಹಗರಣ ನಡೆದಿದೆ. ಅದು ಬಹಿರಂಗವಾಗಿ ಖಾತೆಗಳಿಗೆ ಅಮೌಂಟ್ಗಳನ್ನ ಟ್ರಾನ್ಸ್ಫರ್ ಮಾಡ್ಕೊಂಡಿದೆ ಅನ್ನುವಾಗ ಒಂದು ರೀತಿ ಆಘಾತ ಉಂಟು ಮಾಡುವಂಥದ್ದು. ಹಾಗಾಗಿ ಎಲ್ಲರೂ ಸೇರಿ ನಾವು ಒಗ್ಗಟ್ಟಿನಿಂದ ಇದನ್ನ ದೊಡ್ಡ ಮಟ್ಟದಲ್ಲಿ ಪ್ರತಿರೋಧ ಮಾಡಬೇಕು. ಏನು ಸುಮ್ಮನೆ ಹೆಸರಿಗೆ ಅಷ್ಟು ಕೋಟಿ ಇಷ್ಟು ಕೋಟಿ ಅಂತ ಬಜೆಟ್ನಲ್ಲಿ ಅನೌನ್ಸ್ ಮಾಡ್ತಾರೆ, ಆದರೆ ಅಲ್ಲಿ ಸಿಗೋದು ಏನೂ ಇಲ್ಲ. ಎಲ್ಲ ಅದನ್ನ ಡೈವರ್ಟ್ ಆಗುತ್ತೆ, ಇಲ್ಲ ಅದನ್ನ ನುಂಗಾಕ್ತಾರೆ. ಸಿಗೋದು ಒಂದು ಸಣ್ಣ ಏನೋ ಯಾರು ತಿಂದು ಮೂತಿಗೆ ಮೆತ್ತುತ್ತಾರಲ್ಲ ಅಂತ ಒಂದು ಕೆಲಸ ಆಗ್ತಾ ಇದೆ. ಹಾಗಾಗಿ ನಾವೆಲ್ಲ ಒಗ್ಗೂಡಿದ್ದೀವಿ. ಕರ್ನಾಟಕದ ಎಲ್ಲ ದಲಿತ ಸಂಘಟನೆಗಳು ಒಂದಷ್ಟು ಎಲ್ಲವೂ ಪ್ರಗತಿಪರ ಚಿಂತನೆ ಇರುವಂಥವರು, ಕಾಳಜಿ ಇರುವಂಥವರು ಸಮುದಾಯದ ಬಗ್ಗೆ. SC ST ಎಲ್ಲ ಸಮುದಾಯದ ಲೀಡರ್ಗಳು ಇಲ್ಲಿ ವೇದಿಕೆ ಮೇಲಿದ್ದಾರೆ. ಹಾಗಾಗಿ ನಾವೆಲ್ಲ ಒಗ್ಗೂಡಿ ಇದ್ರ ಬಗ್ಗೆ ಒಂದು ಧ್ವನಿಯನ್ನು ರೈಸ್ ಮಾಡೋದು ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟಗಳನ್ನ ಮಾಡಲಿಕ್ಕೆ ಇಲ್ಲಿ ವೇದಿಕೆ ಸಿದ್ಧ.
ಸಿದ್ಧವಾಗಿರುವಂಥದ್ದು. ಸೊ ವಿಚಾರಕ್ಕೆ ಬಂದ್ಬಿಡ್ತೀನಿ ನಾನು. ಕೆಲವು ಪ್ರಾಮಾಣಿಕ ಅಧಿಕಾರಿಗಳು ಚೆನ್ನಾಗಿ ಕೆಲಸ ನಿರ್ವಹಿಸ್ಕೊಂಡು ಹೋಗ್ತಾ ಇದ್ರು. ಅದಾದ ಹೆಸರು ಚೇಂಜ್ ಮಾಡಿದ ಉದ್ದೇಶ ಏನಂದ್ರೆ, ಎಲ್ಲ ಇವಾಗ ನಮಗೆ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ತಮಗೆಲ್ಲ ಗೊತ್ತಿದೆ. ಸ್ಕಿಲ್ ನಲ್ಲಿ ನಡೆಯೋ ಕಾರ್ಯಕ್ರಮಗಳನ್ನೆಲ್ಲ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿ ಡೈರೆಕ್ಟ್ ಆಗಿ ಟೆಂಡರ್ಗಳ ಮುಖಾಂತರ ಮಾಡಲಿಕ್ಕೆ, ಹಾಗಾಗಿ ಕೆಲವು 4G ಎಕ್ಸಾಮಿಷನ್ ಅಲ್ಲಿ ಮಾಡಲಿಕ್ಕೆ, ಕೆಲವು MCA ಮುಖಾಂತರ ಮಾಡಲಿಕ್ಕೆ ಅಂತ ಎಲ್ಲ ಪ್ರೀ ಪ್ಲಾನ್ ಮಾಡಿಕೊಂಡು ಮಾಡಿದಂಥದ್ದು. ಅಲ್ಲಿ ಏನಾಯ್ತು, ಒಬ್ಬ ಎಮಿನೆಂಟ್ CEO ಹಾಕ್ಬೇಕಾಗಿತ್ತು. ಅಲ್ಲಿ ಆಲ್ರೆಡಿ ಆ ಸಂಸ್ಥೆನಲ್ಲಿ ಒಬ್ರು ಡೈರೆಕ್ಟರ್ ಇದ್ರು. ಅವ್ರು ಬಹಳ ವರ್ಷಗಳಿಂದ ಅದೇ PTC ನಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದಂಥವ್ರು, ಕ್ಲೀನ್ ಹ್ಯಾಂಡ್ ಇದ್ದಂಥ ಡೈರೆಕ್ಟರ್ ಇದ್ರು. ಅವರನ್ನ ಬೈಪಾಸ್ ಮಾಡಿ ಈ ಒಂದು ಪ್ರೊಬೇಷನರಿ ಅಧಿಕಾರಿ ಡಾಕ್ಟರ್ ಕೆ ಅಂಜುಮ್ ಹಫೀಜ್ ಅಂತ, ಆ ಪ್ರೊಬೇಷನರಿ ಅಧಿಕಾರಿಯನ್ನ ಅವ್ರದ್ದು 2022ರಲ್ಲಿ ಅವರು ಇಲಾಖೆಗೆ ಜಾಯಿನ್ ಆಗ್ತಾರೆ. 2 ಇಯರ್ಸ್ ತಮಗೆ ಗೊತ್ತಿದೆ ಪ್ರೊಬೇಷನರಿ ಪೀರಿಯಡ್. 2024ಕ್ಕೆ ಅವ್ರದ್ದು ಪ್ರೊಬೇಷನರಿ ಮುಗಿದು ಆ ನಂತರದಲ್ಲಿ ಪ್ರಮೋಷನ್ಸ್ ಅದು ಇದಕ್ಕೆ ಎಲಿಜಿಬಿಲಿಟಿ ಇತ್ತು. 2023ರಲ್ಲಿ ಅವರನ್ನ CEO ಆಗಿ ಪ್ರಮೋಟ್ ಮಾಡಿ ಎಂಟೈರ್ ಚೆಕ್ ಸೈನಿಂಗು ಮತ್ತೆ ಟೆಂಡರ್ಗೆ ಡಿಸಿಷನ್ ಮೇಕಿಂಗು CEO ಆಗಿ PTCಗೆ ಮತ್ತೆ IGCCDಗೆ ಇವರನ್ನ ಅಪಾಯಿಂಟ್ ಮಾಡ್ತಾರೆ. ಅಪಾಯಿಂಟ್ ಮಾಡಿದ ನಂತರದಲ್ಲಿ ಟೋಟಲಿ ಟೆಂಡರ್ಗಳನ್ನ ಓಪನ್ ಮಾಡ್ತಾರೆ, ಸ್ಟಾರ್ಟ್ ಮಾಡ್ತಾರೆ. ಟೆಂಡರ್ಗಳು ತಮಗೆ ಗೊತ್ತಿದೆ, KTPP ಕಾಯ್ದೆ ಅಡಿನಲ್ಲಿ ಟೆಂಡರ್, ಯಾವುದೇ ಟೆಂಡರ್ ಪ್ರಕ್ರಿಯೆಗಳು ಒಂದು ಪಾರದರ್ಶಕವಾಗಿ, ಜೊತೆಗೆ ಬಹಳ ಟೆಂಡರ್ ಓಪನ್ ಆಗೋವರೆಗೆ ಗೌಪ್ಯವಾಗಿ ನಡಿಬೇಕು. ಸೊ ಇಲ್ಲಿ ಈ ಅಧಿಕಾರಿಗೆ ಸರ್ವಾಧಿಕಾರವನ್ನ ಕೊಟ್ಟು ಅವರು ಟೋಟಲಿ ಎಂಟೈರ್ ಏನು ಡೈರೆಕ್ಟರ್ ಇದ್ರು, ಅವರಿಗೆ ಯಾವುದೇ ಒಂದು ಸೈನಿಂಗ್ ಅಥಾರಿಟಿನೂ ಇರಲಿಲ್ಲ. ಹೋಲ್ ಅಂಡ್ ಸೋಲ್ ಡಿಸಿಷನ್ ಮೇಕರ್, ಟೆಂಡರ್ ಪ್ರಕ್ರಿಯೆಯಲ್ಲಿ ಸೈನಿಂಗ್ ಅಥಾರಿಟಿ ಎಲ್ಲ ರಿಜೆಕ್ಟ್ ಮಾಡುವಂಥದ್ದು, ಬಿಲ್ಲಿಂಗ್ ಅಥಾರಿಟಿ ಟೋಟಲಿ ಈ KS ಆಫೀಸರ್ ಅಂಜುಮ್ ಹಫೀಜ್ ಅವ್ರದ್ದೇ ಇದ್ದಂಥದ್ದು. ಸೊ ಅದಾದ ನಂತರದಲ್ಲಿ ಟೆಂಡರ್ಗಳನ್ನ ಕಾಲ್ಫರ್ ಮಾಡ್ತಾರೆ ಇವರು. ಟೆಂಡರ್ನ ಕಾಲ್ಫರ್ ಮಾಡಿದಾಗ ಅಲ್ಲಿ SC ST ಇವರುಗಳು ಏನಾದರೂ ಹೋದ್ರೆ ನಿಮಗೆ ಎಲಿಜಿಬಿಲಿಟಿ ಇಲ್ಲ ಅಂತ ಹೇಳಿ, ಎಲಿಜಿಬಿಲಿಟಿ ಅಂದ್ರೆ 5 ವರ್ಷ 10 ವರ್ಷ ಟ್ರೈನಿಂಗ್ ಆಗಿರ್ಬೇಕು, ಕನಿಷ್ಠ ನೀವು ಒಂದು 5,000 ಮಕ್ಕಳಿಗೆ ಟ್ರೈನಿಂಗ್ ಮಾಡಿರ್ಬೇಕು, ನೀವು ಅವತ್ತು 5 ಕೋಟಿ ಟ್ರಾನ್ಸಾಕ್ಷನ್ ಆಗಿರ್ಬೇಕು ಅಂತ ಹೇಳಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಬರೋದಿಲ್ಲ ನಿಮಗೆ ಅಂತ ಹೇಳಿ ಯಾವುದೇ SC ST ಇವರುಗಳಿಗೆ ತರಬೇತಿ ಕೇಂದ್ರಗಳಿಗೆ ಯಾರಿಗೂ ಸಹ ಕೊಡೋದಿಲ್ಲ, ಅವ್ರನ್ನ ಹಾಗೆ ಕಳಿಸ್ತಾರೆ. ಅದೇ ಇವರು ಪೂರ್ವ ನಿರ್ಧಾರಿತವಾಗಿ ಟೆಂಡರ್ಗಳೆಲ್ಲವೂ ಡಿಸೈಡ್ ಆಗ್ಬಿಡುತ್ತೆ. ಅಲ್ಲಿ ಇವರು ಹೇಗ್ ಮಾಡ್ತಾರೆ ಅಂದ್ರೆ, ಇವ್ರಿಗೆ ಬೇಕಾಗಿರೋ ಒಂದಷ್ಟು ಬ್ರೋಕರ್ಗಳು, ಏಜೆಂಟ್ಗಳನ್ನ ಆ ಇಲಾಖೆಯಲ್ಲಿ ಬಿಟ್ಕೊಂಡು ಇವರು ಇವರಿಗೆ ಪೂರ್ವ ನಿರ್ಧಾರಿತವಾಗಿ ಒಂದಷ್ಟು ಪ್ರೀ ಬಿಡ್ಡಿಂಗ್ ಮೀಟಿಂಗ್ ಕರ್ಕೊಳ್ತಾರೆ. ಅದರಲ್ಲಿ ಇವರೇ ಒಂದಷ್ಟು ಸಂಸ್ಥೆಗಳನ್ನ ಇವ್ರಿಗೆ ಬೇಕಾಗಿರೋ ಏಜೆಂಟ್ಗಳ ಹೆಸರಿನಲ್ಲಿ ರಿಜಿಸ್ಟರ್ ಮಾಡ್ತಾರೆ. ಆ ಸಂಸ್ಥೆಗಳಿಗೆ 1 ವರ್ಷ 2 ವರ್ಷ ಅಷ್ಟೇ ಅವರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ, ಅವರಿಗೆ ಟ್ರಾನ್ಸಾಕ್ಷನ್ ಸಹ ಇರೋದಿಲ್ಲ. ಆದ್ರೂ ಅವರಿಗೆ ಎಲಿಜಿಬಿಲಿಟಿ ಬರುತ್ತೆ, ಆದ್ರೂ ಸಹ ಅವ್ರಿಗೆ ಎಲ್ಲರೂ ಬಿಡ್ಡರ್ ಆಗ್ತಾರೆ. ಹೇಗಾಗ್ತಾರೆ ಅಂತ ಹೇಳಿದ್ರೆ, ಅವರಿಗೆ ಕನ್ಸಾರ್ಷಿಯಂ ಅಂತ ಒಂದು ಪದ, ಅಂದ್ರೆ ಜಾಯಿಂಟ್ ವೆಂಚರ್ ಅಂತ ಹೇಳಿ ಇವರು ಅಲೋ ಮಾಡ್ತಾರೆ. ಸೊ ಕನ್ಸಾರ್ಷಿಯಂ ಯಾರ ಜೊತೆ ಮಾಡಬೇಕು? ಆಸ್ ಪರ್ KTPP ಆಕ್ಟ್ ಪ್ರಕಾರ ಕನ್ಸಾರ್ಷಿಯಂ ನೀವು ಎಜುಕೇಶನ್ ಸೆಕ್ಟರ್ ಅಲ್ಲಿ ಮಾಡಿದ್ರೆ, ಎಜುಕೇಶನ್ ಇದರಲ್ಲಿ ತರಬೇತಿ ಕೊಡ್ತೀರಾ ಅಂದ್ರೆ ಆ ಇಲಾಖೆಗೆ ಸಂಬಂಧಪಟ್ಟಂಗೆ, ಆ ಸಾಕ್ಷರತೆಗೆ ಸಂಬಂಧಪಟ್ಟಂಗೆ ಇವರು ಟ್ರೈನ್ ಅಪ್ ಮಾಡಿರ್ಬೇಕಾಗತ್ತೆ. ಸೊ ಇಲ್ಲಿ ಕನ್ಸಾರ್ಷಿಯಂ ಮಾಡಿರೋದು, ನೀವು ಸಪೋಸ್ ಒಂದು ಎಜುಕೇಶನ್ ಇದನ್ನು ಟ್ರೈನಿಂಗ್ ಮಾಡ್ತಿರೋದು ಡ್ರೋನ್ಗೆ ನೀವು ಕನ್ಸಾರ್ಷಿಯಂ ಮಾಡ್ಬೇಕಂದ್ರೆ ಆ ಡ್ರೋನ್ ಫೀಲ್ಡ್ ಅಲ್ಲಿ ಟ್ರೈನ್ ಅಪ್ ಆಗಿರ್ಬೇಕು. ಅಂತ ಒಂದು ಸಂಸ್ಥೆನಲ್ಲಿ ಒಂದು 5,000 ಸ್ಟೂಡೆಂಟ್ಸ್ ನ ಇವರು ಟ್ರೈನಿಂಗ್ ಕೊಟ್ಟಿರ್ಬೇಕು. ಆ ಒಂದು 5 ಕೋಟಿ ಟರ್ನ್ ಓವರ್ ಆಗಿರ್ಬೇಕು. ಅದ್ರ ಜೊತೆಗೆ ಇವರಿಗೆ ಒಂದು ಹಳೆ ಸಂಸ್ಥೆ ಆಗಿರ್ಬೇಕು. ಆದ್ರೆ ಇಲ್ಲಿ ಇವರು ನಮ್ಮ ದಲಿತ ಉದ್ಯಮದಾರರು, ತರಬೇತಿದಾರ ಹೋದ್ರೆ ಇಲ್ಲ ಅಂತ ಹೇಳ್ತಾರೆ. ಅದೇ ಇವರಿಗೆ ಬೇಕಾಗಿರುವಂತದ್ದು ಇವರು ಲಾಭಿ ಮಾಡ್ಕೊಂಡು ಇವರೇ ಮಾಡ್ಕೊಂಡಿರೋ ಸಂಸ್ಥೆಯವರು ಹೋದಾಗ ಇವರು ಅದಕ್ಕೆ ಓಕೆ ಮಾಡ್ತಾರೆ. ಅವ್ರಿಗೆ ಯಾವ್ದು ಎಕ್ಸ್ಪೀರಿಯನ್ಸ್ ಇರಲ್ಲ. ಅವ್ರನ್ನ ಯಾವ ತರ ಒಂದು ಇಲಾಖೆ ಇದ್ರ ಜೊತೆಗೆ ಕನ್ಸಾರ್ಷಿಯಂ ಮಾಡ್ತಾರೆ ಅಂದ್ರೆ, ಡ್ರೋನ್ ತರಬೇತಿಗೆ ಬಿಲ್ಡಿಂಗ್ ಕಾಂಟ್ರಾಕ್ಟರ್ಗೆ ಕನ್ಸಾರ್ಷಿಯಂ ಮಾಡ್ತಾರೆ. ಬಿಲ್ಡಿಂಗ್ ಕಾಂಟ್ರಾಕ್ಟರ್ಗೂ ಡ್ರೋನ್ ತರಬೇತಿಗೂ ಎಲ್ಲಿಯ ಸಂಬಂಧ? ಸೊ ಈ ತರ ಅವೈಜ್ಞಾನಿಕವಾಗಿ ಕನ್ಸಾರ್ಷಿಯಂ ಮಾಡಿದ್ರು. ಅದಾದ್ಮೇಲೆ ಕಾಲ್ ಸೆಂಟರ್ ಜೊತೆಗೆ ಕನ್ಸಾರ್ಷಿಯಂ ಮಾಡ್ತಾರೆ, ಸೆಕ್ಯೂರಿಟಿ ಏಜೆನ್ಸಿ ಜೊತೆ ಕನ್ಸಾರ್ಷಿಯಂ ಮಾಡ್ತಾರೆ. ಸೊ ಈ ತರದಲ್ಲಿ ಎಲಿಜಿಬಿಲಿಟಿ ಇಲ್ಲದೆ ಇದ್ದವರಿಗೆ ಎಲಿಜಿಬಿಲಿಟಿ ಮಾಡ್ತಾರೆ. ಮಾಡಿ ಆ ನಂತರದಲ್ಲಿ ಅವರುಗಳಿಗೆ L1 ಬಿಡ್ಡರ್ ಮಾಡ್ತಾರೆ. L1 ಬಿಡ್ಡರ್ ಮಾಡಿ ಆವಾಗ ಇನ್ನೊಂದು ರೂಲ್ ಇದೆ, KTPP ಆಕ್ಟ್ ಅಲ್ಲಿ ಇನ್ನೊಂದು ರೂಲ್ ಇದೆ. ನೀವು ಕನ್ಸಾರ್ಷಿಯಂ ಅಲೋ ಮಾಡಿದ್ರು ಲೀಡ್ ಬಿಡ್ಡರ್ ಯಾರಿರ್ತಾರೆ, ಯಾರು ನೀವು ಕ್ರೆಡೆನ್ಷಿಯಲ್ಸ್ ತಗೊಂಡಿರ್ತೀರಾ, ಆ ಲೀಡ್ ಬಿಡ್ಡರ್ಗೆ ನೀವು ಆ ಲೀಡ್ ಬಿಡ್ಡರ್ ಅಕೌಂಟ್ಗೆ ಅಮೌಂಟ್ ಹೋಗ್ಬೇಕಾಗಿರುವಂಥದ್ದು. ಇಲ್ಲಿ ಏನಾಗುತ್ತೆ, ಲೀಡ್ ಬಿಡ್ಡರ್ ಅಕೌಂಟ್ಗೆ ಹೋಗಲ್ಲ. ಯಾಕಂದ್ರೆ ಅವ್ರನ್ನ ನಾಮಕಾವಾಸ್ತೆ ಎಲಿಜಿಬಿಲಿಟಿ
ಮಾಡಿದ್ದಾರೆ. ಅವರು 80% ಶೇರ್ ಹೋಲ್ಡರು. ಜೊತೆಗೆ ನೀಲೇಶ್ ಅನ್ನೋರು 20% ಶೇರ್ ಹೋಲ್ಡರು. ಸಂಸಾ ಹಾಸ್ಪಿಟಾಲಿಟಿ ಅಂತ ಆ ಒಂದು ಸಂಸ್ಥೆಯ ಹೆಸರು, ನಾನು ಕೊಟ್ಟಿದ್ದೀನಿ ಅದನ್ನೆಲ್ಲ, ಅದನ್ನ ಎವಿಡೆನ್ಸು ನಿಮಗೆ ಕೊಡ್ತೀನಿ ನಾನು. ಸೊ ಸಂಸಾ ಹಾಸ್ಪಿಟಾಲಿಟಿ ಸರ್ವಿಸ್ ಅಂತ ಏನಿದೆ, ಈ ಕೆ ಅಂಜುಮ್ ಆಫೀಸ್ ಅವರ ಸ್ವಂತ ತಾಯಿ ಅವ್ರ ಮನೆಗೇನೆ ಇರುವಂತದ್ದು, ಅವ್ರ ಮನೆ ಅಡ್ರೆಸ್, ಆ ಮನೆಯಲ್ಲಿ ಇವರು ಸಹ ವಾಸ ಮಾಡ್ತಾ ಇದ್ದಾರೆ. ಅದಕ್ಕೆ ನೀವು ಬೇಕಾದ್ರೆ ವೋಟರ್ ಐಡಿನ ನೀವು ಚೆಕ್ ಮಾಡ್ಕೊಳ್ಬಹುದು. ನಾನು ನಿಮ್ಮ ಮುಂದೆ ಮೀಡಿಯಾ ಮುಂದೆ ಯಾವುದೇ ಕಾರಣಕ್ಕೂ ಒಂದು ಬೋಗಸ್ ಇನ್ನೊಂದು ನಾನು ಹೇಳಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ನಿಮಗೂ ಸಹ ನಾನು ನಾಳೆ ಆನ್ಸರ್ ಬಂದು. ಸೊ ಹಾಗಾಗಿ ಇಬ್ರು ಒಂದೇ ಮನೆಯಲ್ಲಿ ಇರುವಂತದ್ದು, ಅದೇ ಮನೆ ಅಡ್ರೆಸ್ಗೆ ಇವ್ರ ತಾಯಿ ಸಂಸಾ ಹಾಸ್ಪಿಟಾಲಿಟಿ ಸಂಸ್ಥೆ ರಿಜಿಸ್ಟರ್ಡ್ ಆಗುತ್ತೆ. ಯಾರು ಟೆಂಡರ್ ಕೊಟ್ಟಿರ್ತಾರೆ ಆ ಟೆಂಡರ್ ಅವ್ರ ಕಡೆಯಿಂದ ಸಂಸಾ ಹಾಸ್ಪಿಟಾಲಿಟಿಗೆ ಅಮೌಂಟ್ ಹೋಗುತ್ತೆ. ಎಂತೆಂತ ಯಾವ್ಯಾವ ಡೇಟ್ ಹೋಗಿದೆ ಅಂತ ನಿಮಗೆ ನಾನು ಕೊಟ್ಟಿದ್ದೀನಿ. ಇದರಲ್ಲಿ ನನ್ನ ಪ್ರೆಸ್ ನೋಟಲ್ಲಿ ನಾನು ಹಾಕಿದ್ದೀನಿ ಯಾವ್ಯಾವ ದಿನದಲ್ಲಿ ಹೋಗಿದೆ ಅಂತ. ಅದಾದ ನಂತರದಲ್ಲಿ ಸಂಸಾ ಹಾಸ್ಪಿಟಾಲಿಟಿಯಿಂದ ಅವ್ರಿಗೆ ಅಂಜುಮ್ ಆಫೀಸ್ ಅವರ ತಾಯಿ ಅಕೌಂಟು ಏನು ಆಕ್ಸಿಸ್ ಬ್ಯಾಂಕ್ ಅಲ್ಲಿ ಇದೆ, ಆ ಅಕೌಂಟಿಗೆ ಸಹ ಅಮೌಂಟ್ ಹೋಗಿದೆ. ಸೊ ಡೈರೆಕ್ಟ್ ಟೆಂಡರು ಸಂಸಾ ಹಾಸ್ಪಿಟಾಲಿಟಿ ಕೊಡ್ತಾರೆ. ಸಂಸಾ ಹಾಸ್ಪಿಟಾಲಿಟಿಯಿಂದ ಅವರ ತಾಯಿಯ ಸ್ವಂತ ಖಾತೆಗೆ ಅಮೌಂಟ್ಗಳು ಹೋಗಿದೆ. ಜೊತೆಗೆ ನಾವು ಹೇಳ್ತಾ ಇರೋದು ಕೆಲವು ವಿಚಾರಗಳು. ಅವರ ತಾಯಿ ಹೆಸರಿನಲ್ಲಿ ಬೇಕಾದಷ್ಟು ಖಾತೆಗಳಿದ್ದಾವೆ. ಜೊತೆಗೆ ಅವ್ರ ಸುತ್ತಮುತ್ತ ಇರೋ ಬಂಧುಗಳು ಅವ್ರ ಹೆಸರಿನಲ್ಲೂ ಖಾತೆಗಳಿದ್ದಾವೆ. ಅವ್ರ ಹೆಸರುಗಳಿಗೂ ಅಮೌಂಟ್ ಟ್ರಾನ್ಸಾಕ್ಷನ್ ಆಗಿದೆ. ಜೊತೆಗೆ ಅಕ್ರಮ ಆಸ್ತಿಗಳು, ಗೋಲ್ಡ್ ಬಿಸ್ಕೆಟ್ಸ್ಗಳು, ಗೋಲ್ಡ್ ಬಾರ್ಗಳು ಬಂದಿದೆ. ಎಲ್ಲಿಂದ? ದುಬೈಯಿಂದ. ಈ ಟೈಮ್ನಲ್ಲಿ ನಾನು ಹೇಳುವಂತ ವ್ಯಕ್ತಿದು ಡೀಟೇಲ್ಸ್ ನೀವು ಕಲೆಕ್ಟ್ ಮಾಡಿ, ಇದು ನೀವು ಇದರಲ್ಲಿ ಯಾವುದು ಇದೆ, ನಿರಂತರವಾಗಿ ಬೆಳಕಿ ಬರ್ತಾ ಇದೆ. ಇಡೀ ನಾಗರಿಕ ಸಮಾಜ ಯಾವ್ಯಾವ ಭಾಷೆನಲ್ಲಿ, ಇಡೀ ಮಾಧ್ಯಮ, ಇಡೀ ಜನರು, ಇಡೀ ಶಾಪ ಹಾಕಿಕೊಂಡು ಆಗಬಾರ್ದು ಚೀಮಾರೆ ಹಾಕಿ ಕನ್ನಡ ಅಥವಾ ಇಂಗ್ಲಿಷು ಜಗತ್ತಿನ ಯಾವ ಭಾಷೆಯಲ್ಲೂ ಚೀಮಾರೆ ಹಾಕಕ್ಕೆ ಯಾವ ಪದವೂ ಇಲ್ಲ. ಅಷ್ಟೊಂದು ಹೀನಾಮಾನವಾಗಿ ಚೀಮಾರೆ ಹಾಕಿದ್ರು ಸಹ ನಾವು ಎಚ್ಚರಿಸಿದ್ದೇವೆ. ಇಂಥ ದೊಡ್ಡ ಹಗರಣ ಮತ್ತು ಒಂದು ಭವಿಷ್ಯದ ಪ್ರತಿಭೆಗಳ ಮೇಲೆ, ಮುಂದಿನ ಪೀಳಿಗೆಗಳ ಮೇಲೆ ನಡೆಯುವಂತ ಬದುಕಿನ ದಾಳಿಯನ್ನ ಸರ್ಕಾರ ಔದ್ಯೋಗಿಕಕ್ಕೂ ಬರಬೇಕು, ಮಕ್ಕಳು ಮುಂದೆ ಬರಬೇಕು, ಶೈಕ್ಷಣಿಕ ಮುಂದೆ ಬರಬೇಕು ಅಂತ ಹೇಳಿ ಸರ್ಕಾರವನ್ನ ಖರ್ಚು ಮಾಡ್ತಾ ಇದ್ರೆ, ಆ ಬದುಕಿನ ಮೇಲೆ ಇವರು ಬರೆಯಳಿ ಅಂತ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಸೋದರಿ ಕಾನೂನುಬದ್ಧವಾಗಿಯೇ ಎಲ್ಲ ದಾಖಲೆಗಳನ್ನ ಕೊಟ್ಟು ಸಂಬಂಧಪಟ್ಟವರಿಗೆ ದೂರನ್ನು ಕೊಟ್ಟು ಲೋಕಾಯುಕ್ತದ ದೂರ ದಾಖಲೆಯನ್ನು ಮಾಡಿ ಇದನ್ನು ತನಿಖೆ ಮಾಡಿ ಅಂತ ಅಂದ್ರೆ ಆ ತನಿಖೆ ಮಾಡಬೇಕಾಯ್ತು. ಅವ್ರಿಗೆ ಇಚ್ಛಾಶಕ್ತಿ ಇದ್ರೆ ಯಾರು ನಮ್ಮನ್ನು ಆಡ್ತಾ ಇದ್ದಾರೆ? ಐನ ಚಾಂಪಿಯನ್, ನಾನು SC ST OBC ಮೈನಾರಿಟಿ ಕಮಿಟಿಯಲ್ಲಿ ನಾನೇ ಚಾಂಪಿಯನ್ ಅಂತ ಉದ್ದುದ್ದ ಬಿಡ್ತಾ ಇದ್ದಾರೆ. ಆಮೇಲೆ ಪ್ರಜಾಪ್ರಭುತ್ವ ಸಂವಿಧಾನವನ್ನ ಇವ್ರು ಕುತ್ತಿಗೆ ತಗೊಂಡಂಗೆ ಪ್ರತಿ ಸಂದರ್ಭದಲ್ಲೂ ಮಾತಾಡ್ತಾರೆ. ಈ ತಗೊಂಡಿದ್ರಪ್ಪ ಕುತ್ತಿಗೆ ಸಂತೋಷ, ನಾವು ಮಾತಾಡ್ಕೊಂಡಿದ್ದೀವಿ, ಆದ್ರೆ ನಮ್ಮ ರಕ್ಷಣೆ ಮಾಡೋದು ನಿಮ್ಮ ಜವಾಬ್ದಾರಿ ಅಪ್ಪ. ದೂರು ಕೊಟ್ಟಿದ್ರೆ ತನಿಖೆ ಆಗ್ಬೇಕು, ಅವ್ರನ್ನ ಅಮಾನತ್ನಲ್ಲಿ ಇಟ್ಬಿಟ್ಟು ತನಿಖೆ ಮಾಡ್ಬೇಕು ಅಥವಾ ಅಮಾನತು ಮಾಡಿ ತನಿಖೆ ಮಾಡ್ಬೇಕು. ಇವತ್ತನ್ನು ಬಿಟ್ಬಿಟ್ಟು ದೂರದಾರರನ್ನ, ಒಬ್ಬ ಶೋಷಿತ ಮಹಿಳೆಯನ್ನ, ಒಂದು ಧ್ವನಿ ಇಲ್ಲದ ಸಮುದಾಯದಲ್ಲಿ ಧ್ವನಿಯಾಗಕ್ಕೆ ಹೊರಟಂತ ಒಬ್ಬ ಹೆಣ್ಣು ಮಗಳ ಮೇಲೆ ನೀವು ದೌರ್ಜನ್ಯ ಮಾಡಲಿಕ್ಕೆ ಪುಸ್ತಾಯಿಸ್ತೀರಾ ಅಥವಾ ನಿಮ್ಮೆಲ್ಲರ ಬೆಂಬಲ ಇದ್ದಾರೆ? ಒಬ್ಬ ಲೂಟಿಕೋರಿ, ಒಬ್ಬ ದಗಲ್ಬಾಜಿ ಅಷ್ಟೊಂದು ಅಕ್ರಮದಲ್ಲಿ ಬಹಿರಂಗವಾಗಿ ನಿರಾತಂಕವಾಗಿ ನಿರಾಂಕುಶವಾಗಿ ಲೂಟಿ ಭ್ರಷ್ಟಾಚಾರ ಮಾಡ್ಬೇಕಂದ್ರೆ ನಿಮ್ಮೆಲ್ಲರ ಬೆಂಬಲ ಮತ್ತು ಸಹಕಾರ ಇದ್ದರೆ ಸಾಧ್ಯ ಇಲ್ಲವೇ ಇಲ್ಲ. ತಾನೇ ಅಂತ ಮಗು ಸಹ ತನ್ನ ತಾಯಿಯ ಎದೆಯಾರು ಕುಡಿಬೇಕಾದ್ರೆ ತಾಯಿಗೆ ಅನುಮತಿ ಬೇಕೇ ಬೇಕು. ತನ್ನ ತಾಯಿಯ ತೊಟ್ಟನ್ನು ತೆಗೆದು ಕುಡಿಲಿಕ್ಕೆ ಆ ಮಗುವಿಗೆ ಸ್ವತಂತ್ರ ಹಕ್ಕು ಅಧಿಕಾರ ಇದ್ರೂ ಸಹ ತಾಯಿಯ ಅನುಮತಿ ಬೇಕೇ ಬೇಕು. ಅಂತದ್ರಲ್ಲಿ ನಿಮ್ಮ ಆಶೀರ್ವಾದ ಇದ್ದರೆ ಅವರು ಅಷ್ಟು ನಿರಂತರವಾಗಿ ಸೆಕ್ಯೂರಿಟಿ ಏಜೆನ್ಸಿಗೆ ಇದಕ್ಕೂ ಏನಾದ್ರು ಸಂಬಂಧ ಇದೆಯಾ? ಒಂದೇನೋ ಜವಾಬ್ದಾರಿ ಇದೆಯಾ? ಅದು ಡ್ರೋನ್ ಟ್ರೈನಿಂಗು ಇಲ್ವೇ ಇಲ್ಲ ಅಂತಂದೇಳಿ ನಾವು ಕೇಳಿದ್ವಿ. ಡ್ರೋನ್ ಟ್ರೈನಿಂಗು ಸರ್ಕಾರದ ಜೀವ ಪ್ರಕಾರ ನೀವೆಲ್ಲ ಪ್ರಕರಣ ಅಂತಿದ್ರಿ. ಸರ್ಕಾರದ ಇಲಾಖೆಗಳ ಆಡಳಿತ ದೈಕೆ ಅಂತ ದಾಖಲೆಗಳನ್ನು ತೆಗೆದು ನೋಡಿ ಬೇಕಾದ್ರೆ ಅವರ ಜೀವದ ಪ್ರಕಾರ ಟರ್ಮ್ ಅಂಡ್ ಕಂಡೀಷನ್ ಅಲ್ಲಿ ಕರ್ನಾಟಕದಲ್ಲಿ ಆಗಲಿ ಭಾರತದಲ್ಲೇ ಆಗಲಿ ಆ ತರ ಟ್ರೈನಿಂಗ್ ಕೂಡ ಎಲಿಜಿಬಲ್ ಯಾವುದಿಲ್ಲ.
ಹಂಗಾಗಿನ ಪರಿಶಿಷ್ಟ ವರ್ಗ ಕಲ್ಯಾಣ ಇಲಾಖೆಯಲ್ಲಿ 6 ಕೋಟಿ ಅನುದಾನ ರಿಸರ್ವ್ ಮಾಡಿ 3 ವರ್ಷದಿಂದ ಟ್ರೈನಿಂಗ್ ಕೊಡಕ್ ಆಗಿಲ್ಲ. ಈಗ ಕೌಶಲ್ಯ ಅಭಿವೃದ್ಧಿ ಇಲಾಖೆಗೆ ಕೊಟ್ಬಿಟ್ಟು ಇದೇ ತರ ಏಜೆನ್ಸಿ ಕೊಟ್ಬಿಟ್ಟು ಏನೋ ಗ್ರೂಮ್ ಯೋಜನೆಗಳಿಗೆ ಈಗ ಪಾಯ ತಕ್ಕೊಂಡಿದ್ದಾರೆ. ಇದು ಬೆಳಕಿಗೆ ಬಂದಾಗಿದ್ದಾಗ ಇನ್ನೊಂದು ಪಾಯ ಹುಡುಕ್ತಾರ. ಹಾಗಾಗಿ ನಾವು ಈ ಮೂಲಕ ತಮ್ಮೆಲ್ಲರ ಮುಖಾಂತರ ಎಚ್ಚರಿಕೆ ಕೊಡೋದು, ಚಳುವಳಿಗಳು ನಾವೆಲ್ಲ ಸೊನ್ನೆಯಿಂದ ಹುಟ್ಬಿಟ್ಟು ಸಮಾಜನ ಕಟ್ಟಿದವರು. ಇಂಥ ಡೋಂಗಿಗಳು, ಮಂತ್ರಿಗಳು, ಅಧಿಕಾರಿಗಳು ನಮ್ಮ ಜೀವಿತದಲ್ಲಿ ಅನೇಕ ಉದ್ರೋಗ್ಬಿಟ್ಟು ಅನೇಕ ಜನಕ್ಕೆ ಶಿಕ್ಷೆ ಆಗಿದ್ದಾರೆ. ದೂರು ಇಷ್ಟೊಂದು ಸಮಾಜನ ಕಟ್ಟಂತವ್ರು, ನೂರಾರು ಜನ ಮಕ್ಕಳ ಭವಿಷ್ಯನ ಸರಿಮಾಡ್ಲಿಕ್ಕೆ ಹೊರಟಂತ ಹೆಣ್ಮಕ್ಳ ಮೇಲೆ ನೀವು ಅವರ ಪಿತೂರಿಯನ್ನ ಮಾಡಿಬಿಟ್ಟು ದೌರ್ಜನ್ಯ ಮಾಡಿ ಸುಳ್ಳು ಕಂಪ್ಲೇಂಟ್ ಕೊಡೋದೇ ಆದ್ರೆ, ನಾವು ಸುಳ್ಳು ಕಂಪ್ಲೇಂಟ್ ಕೊಡಕ್ಕೆ ಶುರುವಾದ್ರೆ ನಿಮ್ ಸರ್ಕಾರದ ಸರ್ಕಾರ ಯಾವ ರಚನೆ ಮಾಡಿ ಸರ್ಕಾರ ಎಲ್ಲಿ ರಚನೆ ಮಾಡಿದ್ವಿ? ಒಂದು ಸಣ್ಣ ಒಂದು ಬುದ್ಧಿವಂತಿರುವ ಸರ್ಕಾರ ಆದ್ರೆ ಸರ್ಕಾರ ಸಿದ್ದರಾಮಯ್ಯ ನೀವು SC OBCಗಳ ಚಾಂಪಿಯನ್. ನಮಗೆಲ್ಲರಿಗೂ ಗೊತ್ತಾಗಿ ಯಾರ ಸಮಾಜಕ್ಕೆ ಎಲ್ಲರಿಗೂ ಗೊತ್ತಾಗಿ ಇಂದಿನ ಸಿದ್ದರಾಮಯ್ಯರಾಗಿ ನೀವು ಉಳಿದಿಲ್ಲ. ಆದ್ರೂ ಕಡೆಗಾಲದಲ್ಲಿ ದಯಮಾಡಿ ಸಿದ್ದರಾಮಯ್ಯರಾಗಿ ಉಳ್ಕೊಳ್ಳಿ. 24.1% ಹಣವನ್ನು ಟೋಟಲ್ ಬಜೆಟ್ ಅಲ್ಲಿ ಎತ್ತಿಡ್ತಾ ಇದ್ದಾರೆ. ಆ ಬಜೆಟ್ ಅಲ್ಲಿ ಅತಿ ಹೆಚ್ಚು ಸಮಾಜ ಕಲ್ಯಾಣ ಇಲಾಖೆಗೆ ಬರುತ್ತೆ, ಬೇರೆ ಇಲಾಖೆಗಳಿಗೂ ಹೋಗುತ್ತೆ. ಆದ್ರೆ ಈಗ PETC ಅಂತ ಒಂದು ಸೆಂಟರ್ ಇದೆ, ಮುಂಚೆ ಬರೀ KS, IAS ಮತ್ತೆ